आपके बच्चों को रोटी मिलनी चाहिए नहीं मिलनी चाहिए, आपके बुजुर्गों को खाना मिलना चाहिए नहीं मिलना चाहिए। बिहार को खतरे में डाल रहे हैं, आपके बच्चों के भविष्य को खतरे में डाल रहे हैं। ಬಿಹಾರದಲ್ಲಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಹಾರದ ಅತ್ಯಂತ ದೊಡ್ಡ ಭ್ರಷ್ಟ ಒಬ್ಬ ಇದ್ರೆ ಮತ್ತೊಬ್ಬ ಇಡೀ ದೇಶದ ಅತ್ಯಂತ ದೊಡ್ಡ ಭ್ರಷ್ಟ. ಇವರಿಬ್ಬರು ಕೂಡ ಒಂದಾಗಿ ಬರ್ತಾ ಇದ್ದಾರೆ. ಇವರಿಗೆ ನೀವು ಮತ ಹಾಕಬೇಕಾ, ಹಾಕ್ತೀರಾ ಅಂತ ಕೇಳಿದ್ದಾರೆ ನರೇಂದ್ರ ಮೋದಿ. ಅಂದರೆ ನೇರವಾಗಿಯೇ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಎರಡೂ ಕೂಡ ಅತ್ಯಂತ ದೊಡ್ಡ ಭ್ರಷ್ಟ ಕುಟುಂಬಗಳು. ಇವರಿಬ್ಬರು ಕೂಡ ಬಿಹಾರವನ್ನು ಲೂಟಿ ಮಾಡ್ತಾರೆ ಹೊರತು ನಿಮ್ಮ ಮಕ್ಕಳ, ನಿಮ್ಮ ಭವಿಷ್ಯದ ಚಿಂತೆ ಅವರಿಗಿಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಬಹಳ ಪ್ರಮುಖ ವಿಚಾರವನ್ನು ನರೇಂದ್ರ ಮೋದಿ ಪ್ರಸ್ತಾಪಿಸಿ ಬಿಹಾರದ ಮತವನ್ನು ಕೇಳಿದ್ದಾರೆ. ಆ ವಿಚಾರಗಳು ವಕ್ಫ್ ಒಂದಾದರೆ ಮತ್ತೊಂದು ಕಡೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಇರುವಂಥದ್ದು, ಪಕ್ಕದ ಬಾಂಗ್ಲಾದೇಶದಿಂದ ನುಸುಳುಕೋರರು ಬರ್ತಾ ಇರುವಂಥದ್ದು, ಇಲ್ಲಿನ ಸಂಸ್ಕೃತಿಯನ್ನು, ಇಲ್ಲಿನ ಬದುಕನ್ನು, ಇಲ್ಲಿನ ಭವಿಷ್ಯವನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ಹೇಳಿ ಎಚ್ಚರಿಸಿದ್ದಾರೆ. ಇದು ಚುನಾವಣೆಯಲ್ಲಿ ಬಹಳ ಪ್ರಮುಖ ವಿಷಯವಾಗಿ ಕಾಣಿಸ್ತಾ ಇದೆ. ಸೀಮಾಂಚಲ ಭಾಗದಲ್ಲಿ, ಬಿಹಾರದಲ್ಲಿ ಬಾಂಗ್ಲಾ ನುಸುಳುಕೋರರು ಹೆಚ್ಚಾಗಿ ಬರ್ತಾ ಇದ್ದು, ಅವರಿಗೆ ರೇಷನ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್ಗಳನ್ನು ಮಾಡಿಸಿಕೊಟ್ಟು RJD ಮತ್ತು ಕಾಂಗ್ರೆಸ್ ಅವರ ಮತಕ್ಕಾಗಿ ಇಲ್ಲಿರುವಂತಹ ಸ್ಥಳೀಯರ ಬದುಕನ್ನು ಸಂಕಷ್ಟಕ್ಕೆ ದೂಡಿದೆ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಭರ್ಜರಿ ಭಾಷಣವನ್ನು ಮಾಡಿ ಆಕ್ರೋಶದಲ್ಲಿ ಪ್ರಶ್ನೆಯನ್ನು ಕೇಳಿದರು. ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ಬಚಾವ್ ಮಾಡಬೇಕೋ ಬೇಡವೋ? ನಿಮ್ಮ ಬದುಕಿಗೆ ಸುಂದರ ಭವಿಷ್ಯ ಕಟ್ಕೊಡ್ಬೇಕೋ ಬೇಡವೋ? ನಿಮ್ಮ ಭವಿಷ್ಯವನ್ನು ಮತ್ತೊಬ್ಬರು ಕಿತ್ಕೋಬೇಕಾ? ನಿಮ್ಮ ಭವಿಷ್ಯವನ್ನು ಬೇರೆ ರಾಜ್ಯದಿಂದ ಬಂದವರು ಕಿತ್ಕೋಬೇಕಾ? ಹಾಗಾದರೆ ನೀವು ಮತ ಹಾಕಬೇಕಾಗಿರೋದು NDAಗೆ. ಡಬಲ್ ಎಂಜಿನ್ ಸರ್ಕಾರ, ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಅವರ ನೇತೃತ್ವದ ಸರ್ಕಾರ. ನಾವು ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಶಿಕ್ಷಣಕ್ಕೆ ಹಾಗೆ ಆರೋಗ್ಯಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ ನಮ್ಮಲ್ಲಿ. ಹಾಗೆಯೇ ಎಲ್ಲ ನುಸುಳುಕೋರರನ್ನು ಬಡಿದು ಅಟ್ತೀವಿ ಅಂತ ಒಂದು ಕಡೆ ಅಮಿತ್ ಶಾ ಕೂಡ ಅಬ್ಬರಿಸ್ತಾ ಇದ್ದರೆ, ನರೇಂದ್ರ ಮೋದಿ ನುಸುಳುಕೋರರಿಗೆ ಯಾವುದೇ ರೀತಿ ಅವಕಾಶ ಕೊಡಬೇಡಿ, ಅವರಿಗೆ ಮತ ಹಾಕೋದಕ್ಕೆ ಅವಕಾಶ ಕೊಡಬೇಕಾ? ಅವರು ಮತ ಹಾಕಿದರೆ ಇಲ್ಲಿ RJD ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಅವರು ಮತ ಹಾಕಬಾರ್ದು. ಅವರು ಮತ ಹಾಕಬೇಕು ಅಂತಾನೆ ರಾಹುಲ್ ಗಾಂಧಿ ಅವರನ್ನು ಬಚಾವ್ ಮಾಡೋದಕ್ಕೇ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಹುಲ್ ಗಾಂಧಿ 4-5 ತಿಂಗಳಿಂದ ವೋಟ್ ಅಧಿಕಾರ ರ್ಯಾಲಿ, ವೋಟ್ ಚೋರಿ ಇದನ್ನೆಲ್ಲ ಬಿಹಾರದಿಂದನೇ ಶುರು ಮಾಡಿಕೊಂಡ್ರು. ಅದಕ್ಕೆ ಕಾರಣ ಕೂಡ ಈ ನುಸುಳುಕೋರರಿಗೆ ರೇಷನ್ ಕಾರ್ಡು, ನುಸುಳುಕೋರರಿಗೆ ವೋಟರ್ ID ಮಾಡಿಸ್ಕೊಟ್ಟು ಅವರ ಮತಗಳನ್ನು ಪಡ್ಕೊಳ್ಳೋದಕ್ಕೆ ರಾಹುಲ್, ತೇಜಸ್ವಿ ಇವರಿಬ್ಬರ ಭ್ರಷ್ಟ ಕೂಟ ಮಾಡಿಕೊಂಡಿರುವಂಥ ಪ್ಲ್ಯಾನ್ ಇದು. ಹಾಗಾಗಿ ಅಸಲಿ ಬಿಹಾರದ ಜನ ಏನಿದ್ದೀರಿ, ನಿಮಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕೆ ಹೊರತು ಮತ್ತಾರೋ ನುಸುಳುಕೋರರಿಗೆ ಆ ಸೌಲಭ್ಯಗಳು ಸಿಗಬಾರ್ದು ಅಂತ ಹೇಳಿದರೆ ನೀವು NDAಗೆ ಮತ ಹಾಕಬೇಕು ಅಂತ ನರೇಂದ್ರ ಮೋದಿ ಭರ್ಜರಿ ಭಾಷಣವನ್ನು ಮಾಡಿದ್ದಾರೆ. ಬಿಹಾರದಲ್ಲಿ ಈ ಬಾರಿಯ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದೆ. ಯಾಕಂದರೆ ಇಲ್ಲಿ ಎರಡೂ ಕಡೆಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. RJD ತುಂಬ ಸ್ಟ್ರಾಂಗ್ ಆಗಿ ಈ ಬಾರಿ ನಿತೀಶ್ ಕುಮಾರ್ ಹಾಗೆ ಮೋದಿ ಪಡೆಯನ್ನು ಸೋಲಿಸಬೇಕು ಅಂತ ಕಣಕ್ಕಿಳಿದಿದೆ. ಘೋಷಣೆಗಳಲ್ಲಿ 1 ಕೋಟಿ ಸರ್ಕಾರಿ, ಅಂದರೆ 1 ಕೋಟಿಯಷ್ಟು ಸರ್ಕಾರಿ ಉದ್ಯೋಗಗಳನ್ನು ಕೊಡುವಂತಹ ಲೆಕ್ಕಾಚಾರವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. RJD ಕೊಟ್ಟರೆ 1 ಕೋಟಿ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ, 1 ಕೋಟಿ ಮನೆಗಳಿಗೆ ಉದ್ಯೋಗ ಸಿಗುತ್ತೆ ಅವರಿಂದ ಅಂತ. ಇನ್ನೊಂದು ಕಡೆ BJP ಕೂಡ 1 ಕೋಟಿ ಉದ್ಯೋಗಗಳ ಘೋಷಣೆ ಮಾಡಿದೆ. 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, 1 ಕೋಟಿ ಮಹಿಳೆಯರನ್ನು ಲಖ್ಪತಿ ದೀದಿಯರನ್ನಾಗಿ ಮಾಡ್ತೀವಿ, ಲಕ್ಷಾಧಿಪತಿ ಮಹಿಳೆಯರನ್ನಾಗಿ ಮಾಡ್ತೀವಿ ಅಂತ ಇನ್ನಷ್ಟು ಘೋಷಣೆಗಳೆಲ್ಲವೂ ಕೂಡ ಇದೆ. ಸಹಜವಾಗಿ ನರೇಂದ್ರ ಮೋದಿ ಭಾಷಣದಲ್ಲಿ ಕೂಡ ಹೇಳಿದರು, ಇಲ್ಲಿಯವರೆಗೂ ರೈತರಿಗೆ ಕಿಸಾನ್ ಸಮ್ಮಾನ್ ಅಡಿಯಲ್ಲಿ ಕೇವಲ 6,000 ಬರ್ತಾ ಇತ್ತು, ಆದರೆ ಈಗ ಘೋಷಣೆ ಮಾಡಿದ್ದೀವಿ 9,000 ಅವರ ಅಕೌಂಟಿಗೆ ಬರುತ್ತೆ, ನೇರವಾಗಿ ಪಾಟ್ನಾದಿಂದ ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗಾಗಿ ಅಂತಹ ಎಲ್ಲ ಸೌಲಭ್ಯಗಳಿಗೆ ಬಿಹಾರದ ಭವಿಷ್ಯಕ್ಕೆ NDA ಸರ್ಕಾರವನ್ನು ಆಯ್ಕೆ ಮಾಡಿ ಅಂತ ಮೋದಿ ಭರ್ಜರಿ ಭಾಷಣವನ್ನು ಮಾಡಿ ಕರೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಜೋಡಿ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ BJPಯನ್ನು ಎದುರಿಸೋದಕ್ಕೆ ಸಾಧ್ಯ. ಆದರೆ BJP JDUಗಿರುವಂಥ ಶಕ್ತಿ ನೋಡಿದರೆ ಈ ಬಾರಿ BJPನೇ ತುಂಬ ಪ್ರಬಲವಾಗಿ ಸ್ಪರ್ಧೆ ಮಾಡ್ತಾ ಇದೆ. ನರೇಂದ್ರ ಮೋದಿ, ಅಮಿತ್ ಶಾ ಅಂತೂ ಯೋಗಿ ಆದಿತ್ಯನಾಥ್ ಈ 3 ಜನ ಬಿಹಾರದಾದ್ಯಂತ ಭರ್ಜರಿ ಪ್ರಚಾರ ಮಾಡ್ತಾ ಇರೋದ್ರಿಂದ BJPಗೆ ಬಿಹಾರದಲ್ಲಿ ಹೆಚ್ಚಿನ ಶಕ್ತಿ ಬಂದ ಹಾಗೆ ಕಾಣಿಸ್ತಾ ಇದೆ. वरना यहाँ एक बिहार का सबसे भ्रष्ट परिवार है और दूसरा
देश का सबसे भ्रष्ट परिवार है। आपके हक का पैसा आरजेडी और कांग्रेस वाले आप तक पहुंचने ही नहीं देते। ये आपके हक का पैसा भी लूट लेते। साथियों, सीमांचल का ये इलाका हमारी सभ्यता, हमारी संस्कृति का प्रहरी रहा है, लेकिन पिछले कई वर्षों से यहां एक खतरनाक साजिश चल रही है। ये साजिश घुसपैठ की है। अररिया हो, किशनगंज हो, पूर्णिया हो या कटिहार, हर जगह ये कोशिश हुई कि यहां की आबादी का संतुलन बदल दिया जाए। कुछ वोट पाने के लिए आरजेडी और कांग्रेस बिहार को खतरे में डाल रहे हैं। आपके बच्चों के भविष्य को खतरे में डाल रहे हैं। आपकी बेटियों की जिंदगी को खतरे में डाल रहे हैं। ये लोग वोट पाने के लिए देश की सुरक्षा से खिलवाड़ कर रहे हैं। आप मुझे बताइए साथियों, गरीब, दलित, महादलित, पिछड़े, अति पिछड़े, उनको जो मुफ्त राशन मिल रहा है, क्या ये मुफ्त राशन आपको मिलना चाहिए कि घुसपैठियों को मिलना चाहिए? क्या घुसपैठियों को मिलना चाहिए? क्या घुसपैठियों को मिलना चाहिए? क्या आपके हक का अनाज घुसपैठियों को दे देना चाहिए? क्या आपका चूल्हा जलना चाहिए कि नहीं जलना चाहिए? आपके बच्चों को रोटी मिलनी चाहिए कि नहीं मिलनी चाहिए? आपके बुजुर्गों को खाना मिलना चाहिए कि नहीं मिलना चाहिए? घुसपैठियों को देना चाहते हैं। मुफ्त इलाज की जो सुविधा 5 लाख रुपए तक आप लोगों को मुफ्त इलाज मिले, मुफ्त आपकी बीमारी से मुक्ति मिले, आप लोगों को मिल रहा है। अब मुझे बताइए, आपको बीमारी में जो मदद मिल रही है वो घुसपैठियों को चली जाए तो आपको मंजूर है? क्या घुसपैठियों को मिलनी चाहिए? क्या अति पिछड़ों, महादलितों के टोलों पर घुसपैठियों का कब्जा? आप मुझे बताइए, ये घुसपैठियों को कब्जा करने देंगे क्या? घुसपैठियों को कब्जा करने देंगे क्या? आपके हिस्से का काम, आपका रोजगार कोई घुसपैठिया ले ले तो आपको चलेगा क्या? आपके बच्चों का भविष्य ले ले तो चलेगा क्या? साथियों, बिहार के देश के संसाधनों पर सिर्फ और सिर्फ भारत के नागरिकों का ही हक है। बिहार के हमारे नागरिकों का ही हक है, आपका ही हक है। ये हक हम किसी को चुराने नहीं देंगे। लेकिन कांग्रेस और आरजेडी के लोगों को कट्टा और कट्टरपंथी यही पसंद है। जब भी भाजपा एनडीए घुसपैठियों को देश से बाहर करने की बात करते हैं, ये तुरंत घुसपैठियों के बचाव में खड़े हो जाते हैं। साथियों, कट्टरपंथियों के दबाव में इन्होंने 3 तलाक के खिलाफ कठोर कानून का विरोध किया था और कट्टरपंथियों का एजेंडा पूरा करने के लिए ये नए वक्फ कानून को
कूड़ेदान में फेंकने की बात कर रहे हैं। आप कल्पना कर सकते हैं, संविधान के तहत देश की संसद का बनाया कानून ये कूड़ेदान में फेंकना चाहते हैं। आरजेडी कांग्रेस की सच्चाई यही है कि ये दोनों ही कट्टरपंथियों के आगे घुटने टेक चुके हैं। इसलिए बिहार को बचाने के लिए आपको आरजेडी कांग्रेस सरकार से हजारों मील दूर रखना है। साथियों, लालटेन वाले, पंजे वाले, लाल झंडे वाले इन लोगों ने बिहार को दशकों तक बेहाल रखा।